ಸಿಗಬೇಕು ಸರ್. ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಸಿಗಬೇಕು. ಬೇರೇನೂ ನಾವು ಕೇಳ್ತಿಲ್ಲ. ನಮಗೂ ತೊಂದರೆಗಳಿದೆ. 2 ಮಕ್ಕಳನ್ನ ಇಟ್ಕೊಂಡು ಒಂದು ಅಧಿಕಾರಿ ಸಾವಾದರೆ ಎಷ್ಟು ತೊಂದರೆ ಆಗುತ್ತೆ ಸರ್. ನಾವು ಅದರಿಂದ ಜೀವನ ಮಾಡ್ತಿದ್ದವ್ರು ನಾವು. ಇವಾಗ 2 ಮಕ್ಕಳ ಜೀವನ ನೋಡಬೇಕು ನಾನು. ನನಗಿಂತ ನಮ್ಮ ಮನೆಯವ್ರ ಸಾವಿಗೆ ನನಗೆ ನ್ಯಾಯ ಬೇಕು. ಅವ್ರ ಮೇಲೆ ಯಾವುದೇ ತಪ್ಪಿಲ್ಲ. ಅವರು ಅಧಿಕಾರಿಯಾಗಿರೋದ್ರಿಂದ ಏನೂ ತಪ್ಪಿಲ್ಲ ಅನ್ನೋದು ನಮಗೆ ಒಳ್ಳೆ ನೀತಿ ಬೇಕಷ್ಟೇ ಸರ್. ಇದರ ಆರೋಪಗಳು ನಿಮ್ಮ ಪತಿಯವ್ರ ಮೇಲೆ ಮಾಡ್ತಿದ್ದಾರೆ, ಸಚಿವರಾಗಲಿ ಬೇರೆಯವರಾಗಲಿ, ಸರ್ಕಾರ ಸರ್. ನಮಗೆ ಅವ್ರ ಡೆತ್ ನೋಟಲ್ಲಿ ಬರ್ತಿರೋದು ಪದ್ಮನಾಭನು ಮತ್ತು ಇವರು ಅವ್ರಿಗೆ 3 ಜನ ಅಧಿಕಾರಿ ಹೆಸರು ಬರೆದಿದ್ದಾರೆ. ಯೂನಿಯನ್ ಬ್ಯಾಂಕ್ ಹೆಡ್ ಆಫೀಸಲ್ಲಿರೋಂಥ ಮೇಡಮ್ ಹೆಸರನ್ನು, ಅಧೀಕ್ಷಕರಾಗಿರೋಂಥ ವಾಲ್ಮೀಕಿ ಇದರಲ್ಲಿ ಅಧಿಕಾರಿ ಲೆಕ್ಕ ಪರಿಶೋಧಕ ಆಗಿರೋವಂಥವ್ರು, ಈಗ ಬಿ ಪದ್ಮ, ಜಿ ಪದ್ಮನಾಭ, ಇವರು ಇಷ್ಟು ಜನ ಅಧಿಕಾರಿ ಮೇಲೂ ನಮಗೆ ಡೌಟ್ ಇದೆ. ಅವ್ರ ಡೆತ್ ನೋಟಲ್ಲಿ ಕ್ಲಿಯರಾಗಿ ಬರ್ದಿದ್ದಾರೆ. ಇಷ್ಟಿಷ್ಟು ಅಕೌಂಟ್ ನಂಬರಿಂದ ಹಿಡಿದು ಪ್ರತಿಯೊಂದು ಬರೆದಿದ್ದಾರೆ. ನಮ್ಗೆ ಅವ್ರಿಗೆ ನ್ಯಾಯ ಆಗಬೇಕು. ಅವ್ರ ಮೇಲೆ ತಪ್ಪು ನಾವು ಓದ್ಸೋಕ್ಕೆ ರೆಡಿ ಇಲ್ಲ. ಯಾಕಂದರೆ ತುಂಬ ನಿಯತ್ತಿನ ಇರೋರು, ಅವ್ರ ಜೀವನೇ ಹೋಗಿದ್ದೆ. ಆ ಸಾವಿಗೆ ನಮಗೆ ನ್ಯಾಯ ಬೇಕಷ್ಟೇ. ನಾನು ಮೀಡಿಯಾ ಮುಂದೆನೂ ಕೇಳ್ಕೊಳ್ತಿರೋದಷ್ಟೇ. ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು ನನಗೆ. 50 ಕೋಟಿ ರೂಪಾಯಿ ಬ್ಯಾಂಕ್ನಿಂದ ವರ್ಗಾವಣೆ ಆಗಿದೆ, ಸಂಜೆ ಒಳಗೆ ತಂದುಕೊಡ್ಬೇಕು ಅನ್ನೋದು ನಿನ್ನೆ ಒತ್ತಡ ಇತ್ತಂತೆ. ಸರ್, ನಮ್ಮ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ನಮ್ಮದೇ ಯಾವ ಇದು ಇಲ್ಲ. ಅವ್ರ ಅಕೌಂಟಿಂದ, ಬ್ಯಾಂಕಿಂದ, ನಿಗಮದ ಅಕೌಂಟ್ನಿಂದ ಹಣ ಹೋಗಿರೋ ಬಗ್ಗೆ ಶಂಕೆ ವ್ಯಕ್ತವಾಗಿರುವಂಥದ್ದು. ಅಲ್ಲಿ ಒತ್ತಡ ಕೇಳಿ ಬರ್ತಾ ಇತ್ತು, ಸಂಜೆ ಒಳಗೆ ಅಮೌಂಟ್ ತೀರಿಸಲಿಲ್ಲ ಅಂದರೆ ವಾಪಸ್ ಮಾಡಲಿಲ್ಲ ಅಂತ ಹೇಳ್ತಾರೆ. ನಂಗೆ ಅದ್ರ ವಿಚಾರ ಏನೂ ಗೊತ್ತಿಲ್ಲ ಸರ್. ನನಗೆ ಇದು ಎಲ್ಲೋ ಕಡೆ ಇವ್ರಿಗೆ ಪ್ರೆಷರ್ ಆಗಿಲ್ಲ ಈ ಥರದ್ದೆಲ್ಲ ಸರ್. ಗೊತ್ತಿಲ್ಲ ಸರ್. ನಮಗೆ ಡೆತ್ ನೋಟಲ್ಲಿ ಬರ್ದಿರೋ ವಿಷಯನೇ ನಮಗೆ ಗೊತ್ತಿರೋದು. ಆಫೀಸ್ ವಿಚಾರ ಅದು ಬಂದು ಕಾನ್ಫಿಡೆಂಟಲ್ಲ. ಅವ್ರದ್ದು ಅಧಿಕಾರಿಗಳದ್ದು ಅಲ್ಲಿ ಕಚೇರಿದು, ಅದು ನಮ್ಮ ಹತ್ರ ಎಲ್ಲ ಶೇರ್ ಮಾಡಲ್ಲ ಅವರು. ಇದಿಷ್ಟೇ ನಡೆದಿರೋದು ನಮ್ಗೆ ಗೊತ್ತಿರೋದೇ ಇದು. ಮೊದಲು ಹೇಗಿದ್ರು ಅಂದರೆ ಆ ಥರ ಏನಾರು ಸಮಸ್ಯೆಗಳನ್ನ ಹೇಳ್ಕೊತಾ ಇದ್ರು ನಿಮಗೆ? ಅವ್ರು ಹೇಳ್ಕೊತಿದ್ರು, ಬಟ್ ಆಫೀಸಿಂದೆಲ್ಲ ಹೇಳ್ತಿದ್ದಿಲ್ಲ ಸರ್. ಅವ್ರೇನಿದ್ರು ಕಾನ್ಫಿಡೆಂಟಲ್ಲೇ ಅವರು. ಆಫೀಸ್ ಆಯಿತು, ಮನೆ ಆಯಿತು, ಅಷ್ಟು ಬಿಟ್ಟರೆ ಅವ್ರು ಆ ಥರ ಎಲ್ಲ ಅಧಿಕಾರಿ ಅಲ್ಲ. ಅವರು ತುಂಬ ಒಳ್ಳೆ ಮನುಷ್ಯ ಅವರು. ಮನೆ ಆಯಿತು, ಬಟ್ ಅವ್ರಿಗೆ ಯಾವುದೇ ರೀತಿ ಹೊರಗಡೆ ಹ್ಯಾಬಿಟ್ಸ್ಗಳಾಗಲಿ ಏನಿಲ್ಲ. ತುಂಬ ಒಳ್ಳೆ ಮನುಷ್ಯ ಅವರು. ಅಷ್ಟು ಬಿಟ್ಟರೆ ನನ್ನ ಗಂಡನ ಸಾವಿಗೆ ನನಗೆ ನ್ಯಾಯ ಬೇಕು. ನನ್ನ ಆರೋಪ ಹೊರಿಸಿದಾರಲ್ವ, ಎಷ್ಟು ಪ್ರೆಷರ್ ಹಾಕಿ ಅವ್ರ ಜೀವ ಹೋಗೋ ತನಕ ಪ್ರೆಷರ್ ಕೊಟ್ಟಿದ್ದಾರೆ ಅಂದರೆ ನಾವು ಏನು ಮಾಡೋದು ಸರ್. ನಾವು ಮಗುನೇ 2 ಮಕ್ಕಳನ್ನ ಇಟ್ಕೊಂಡು ನಾನು ಡೈಲಿ ವೇಜಸ್ಸಿಗೆ ಹೋಗ್ತಾ ಇರೋದು. ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆ ಕಂಪ್ಯೂಟರ್ ಆಪ್ರೇಟ್ರಾಗಿ ಡೈಲಿ ವೇಜಸ್ಸಲ್ಲಿ ಕೆಲಸ ಮಾಡ್ತೀನಿ. ಒಂದು ಅಧಿಕಾರಿ ಹೆಂಡತಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂದರೆ ನಮ್ಮನೆ ಪರಿಸ್ಥಿತಿ ಯಾವ ಥರ ಇದ್ದಿರ್ಬೋದು ಸರ್. 2 ಮಕ್ಕಳನ್ನ ಇಟ್ಕೊಂಡು ನಾನು ತನಿಖೆ ಆಗಲೇಬೇಕು ಸರ್. ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು ಅಷ್ಟೇ ನಾನು ಕೇಳ್ತಾ ಇರೋದು. ಯಾಕಂದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅಷ್ಟು ಹೇಳಿ ಅಲ್ಲ. ಅವರು ಅಷ್ಟು ಮನನೊಂದು ಇದು ಎಷ್ಟು ಪ್ರೆಷರ್ ಇದ್ದಿದ್ರೆ ಅವ್ರನ್ನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಸರ್. ಅದು ಅವ್ರು ಶುಕ್ರವಾರ ನೈಟ್ ಮನೆಗೆ ಬಂದಾಗಲಿಂದ ಒಂದು ಊಟ ಸರಿಗೆ ಮಾಡಿಲ್ಲ, ಮನೇಲಿ ಯಾರ ಹತ್ರ ಮಾತಾಡಿಲ್ಲ, ಮೌನವಾಗಿ ಕೂತೋರೆ ಅದರ ಲ್ಯಾಪ್ಟಾಪ್ ಓಪನ್ ಮಾಡಿಕೊಂಡು ತಿರುಗಿ ಮೌನವಾಗಿ ಕೂತಿರ್ಬೇಕಾರೆ ಅವ್ರು ಎಷ್ಟು ನೋವು ತಿಂದಿದ್ರೆ ಆ ಥರ ಕೂರಕ್ಕೆ ಸಾಧ್ಯ ಸರ್. ಅವರು ಊಟ ಮಾಡಿಲ್ಲ ಸರ್, ಸ್ವಲ್ಪನೇ ಊಟ ಮಾಡಿದ್ದು. ಅಂಥದ್ರಲ್ಲಿ ಅಷ್ಟು ನೋವು ತಿಂದಿದ್ದಾರೆ ಅಂದರೆ ಯಾವ ಥರ ಇರ್ಬೋದು. ಶುಕ್ರವಾರ ರಾತ್ರಿ 9:30 ಬಂದಿದ್ದು ಸರ್. ಶತಾಬ್ದಿ ಟ್ರೈನಿಗೆ ಬಂದಿದ್ದವ್ರು. ಬಂದರು ಸರ್. ಮಗ ಕರ್ಕೊಂಡೋಗಿ ಸ್ಟೇಷನಿಂದ ಕರ್ಕೊಂಬಂದ್ಮೇಲೆ ಕೈಕಾಲು ಮುಖ ತೊಳೆದು ನಾನು ಊಟ ಮಾಡಿರಿ ಅಂತ ಅಂದೆ. ಊಟ ಮಾಡಿದಾಗ ಬರೀ 2 ಚಪಾತಿ ತಿಂದಿದ್ದು ಬಿಟ್ಟರೆ ರೈಸ್ ಗೀಸ್ ಏನೂ ಹಾಕ್ಕೊಂಡಿಲ್ಲ. ನಾನು ಆವಾಗಲೂ ಊಟ ಮಾಡಿರಿ, ಯಾಕೆ ರೈಸ್ ಹಾಕ್ಕೊಳ್ರಿ ಅಂದರೆ ಇಲ್ಲ ನಾನು ಅರಸೀಕೆರೆಯಲ್ಲಿ ತಿಂದೆ ಅಂದರು. ಬಟ್ ಸುಳ್ಳು. ಯಾಕಂದರೆ ಅವ್ರು ತುಂಬ ಮೌನವಾಗಿದ್ದರು, ಯಾರ ಹತ್ರ ಮಾತಾಡಿಲ್ಲ, ಏನೂ ಇಲ್ಲ. ರಾತ್ರಿ 12 ಗಂಟೆ ತನಕನೂ ಲ್ಯಾಪ್ಟಾಪ್ ನೋಡಿ ಆಮೇಲೆ ಹೋಗಿ ನಿದ್ದೆ ಮಾಡಿದ್ದಾರೆ. ಅದು ನಾನು ಬೈದಿದ್ದಕ್ಕೆ ನಿದ್ದೆ ಮಾಡಿದ್ರು. ಮತ್ತು ಬೆಳಗ್ಗೆನೇ ಎದ್ದು ಮತ್ತೆ ಲ್ಯಾಪ್ಟಾಪ್ ನೋಡ್ತಾಯಿದ್ರು. ಬೆಳಗ್ಗೆನೂ ತಿಂಡಿ ಸರಿ ತಿಂದಿಲ್ಲ, ಅರ್ಧಂಬರ್ಧ ತಿಂದು ಕೈ ತೊಳೆದಿದ್ರು. ಮಧ್ಯಾಹ್ನವೂ ಅಷ್ಟೇ. ಶನಿವಾರ ಪೂರ್ತಿ ನಾನು ಅವ್ರ ಜೊತೆನೇ ಇದ್ದೆ ಸರ್. ಎಲ್ಲೂ ಹೋಗಿರಲಿಲ್ಲ, ಮನೇಲೇ ಇದ್ವಿ. ನಾನು ಅವ್ರು ಬರೋದೇ ಅಪರೂಪಕ್ಕಾಗಿ ನಾವು ಮನೇಲೇ ಇರ್ತಿದ್ವಿ ಸರ್. ದೂರ ಇದ್ದಿದ್ದವರು. ಏನು ಹೇಳಿ? ಅಲ್ಲಿನ ಅಧಿಕಾರಿಗಳು ಯಾರೂ ಕಾಲ್ ಮಾಡಿಲ್ಲ ಸರ್. ನಮ್ಗೆ ಇದುವರೆಗೂ ಯಾರೂ ಕಾಲ್ ಮಾಡಿಲ್ಲ. ಪ್ರಕರಣ ಆಗಿದೆ. ಈ ಪ್ರಕರಣದಲ್ಲಿ ಹಲವಾರು ಜನ ಹಲವಾರು ಥರದ್ದು ಇವತ್ತಿನ ದಿನಕ್ಕೆ ಆರೋಪ ಮಾಡ್ತಾರೆ. ಎಲ್ಲ ಒಂದು ಕಡೆ ಚಂದ್ರಶೇಖರ್ ಬಳಕೆ ಇಲ್ಲ ಸರ್. ನಮ್ಮ ಸಚಿವರೇ ಆರೋಪ ಮಾಡಿದ್ದಾರೆ ಸರ್. ಇಲ್ಲ ಸರ್, ನಮ್ಮ ತಂದೆ ಏನೂ ತಪ್ಪಿಲ್ಲ, ಅವ್ರೇನೂ ಮಾಡಿಲ್ಲ ಸರ್. ಅವ್ರು ಕ್ಲಿಯರಾಗಿ ಡೆತ್ ನೋಟಲ್ಲಿ ಎಲ್ಲ ಬರೆದಿಟ್ಟಿದ್ದಾರೆ ಸರ್.
ಅವ್ರೇನು ಅಂಥ ಅವತ್ತಿಂದನೂ ಏನು ತೊಗೊಂಡಿಲ್ಲ ಸರ್. ಹಳೆ ಆಫೀಸಲ್ಲೂ ಏನು ತೊಗೊಂಡಿಲ್ಲ, ಈಗ ಹೊಸ ಆಫೀಸಲ್ಲೂ ಅವ್ರು ಏನು ತೊಗೊಂಡಿಲ್ಲ ಸರ್. ಹೆಂಗೆ ಹಳೆ ಆಫೀಸಲ್ಲಿ ಹೆಂಗೆ ಕ್ಲೀನ್ ಹ್ಯಾಂಡ್ ಇದ್ರು ಹಂಗೆ ಹೊಸ ಆಫೀಸಲ್ಲೂ ಹಂಗೆ ಇದ್ದಾರೆ ಸರ್ ಅವರು. ಇದರಲ್ಲಿ ಬ್ಯಾಂಕ್ ಅಧಿಕಾರಿಗಳ ಪಾತ್ರ ಏನಾರು ಇದೆಯಾ ಸರ್ ಸಂಶಯ ಬರುತ್ತಾ? ಹಾಂ ಸರ್ ಇದೆ. ಬ್ಯಾಂಕ್ ಅಧಿಕಾರಿ ಹೆಡ್ ಇದ್ದಾರೆ, ಅವರು ಸ್ವಲ್ಪ ಅವರು ತೆಗ್ದಿದ್ದಾರೆ. ಇನ್ನು 2 ಆಫೀಸರ್ಸ್ ಹೆಸರು ಬರ್ದಿಯಾರಪ್ಪ, ಅವರು ತೆಗ್ದಿದ್ದಾರೆ. ಸುಮ್ಮನೆ ನಮ್ಮಪ್ಪ ಏನೂ ತಪ್ಪು ಮಾಡಿಲ್ಲ, ಅವ್ರ ಮೇಲೆ ಸುಮ್ಮನೆ ಆರೋಪ ಹಾಕ್ತೀರಿ ಸರ್. ಏನು ಹೇಳ್ತೀರಿ ಒಟ್ಟಾರೆ ಈ ಒಂದು ಸರ್ ನಮಗೆ ನ್ಯಾಯ ಸಿಗ್ಬೇಕು ಸರ್. ತಪ್ಪು ಮಾಡಿಲ್ಲ, ಸುಮ್ಮನೆ ನಮ್ಮ ಮೇಲೆ ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ರೆ ಇದೇನು ನ್ಯಾಯ ಸರ್? ಈಗ ಘಟನೆ ಹಾಂ ಪೊಲೀಸ್ನವ್ರು ಬಂದಿದ್ರು ಸರ್ ನಿನ್ನೆ. ಬೆಳಗ್ಗೆ ಏನು ಬಂದಿಲ್ಲ ಸರ್. ಸರ್ ನಮಗೆ ನ್ಯಾಯ ಸಿಗ್ಬೇಕು ಸರ್. ತಪ್ಪೇನು ಮಾಡಿಲ್ಲ, ಸುಮ್ಮನೆ ಹಿಂಗೆ ನಮ್ಮ ಮೇಲೆ ಹಿಂಗೆ ಸುಳ್ಳು ಆರೋಪ ಮಾಡಿದ್ರೆ ಏನು ನ್ಯಾಯ ಸರ್? ಏನು ಹೇಳ್ತಿರ್ಲಿಲ್ಲ ಸರ್ ಅವರು. ಸರ್ ಅವ್ರಿಗೆ ಯಾರು ದುಡ್ಡು ತಿಂದಿರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸರ್ ಅದು ನಂಗೆ ಗೊತ್ತು. ಶಿಶಿರ್ ಅಂತ ಸರ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.